ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎರಡು ಜಾಬು ಯಾವ್ಯಾವ ಕಂಪ್ನಿ ಮತ್ತು ಏನೇನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸು ಮತ್ತು ಏನೇನು ಸ್ಕಿಲ್ಸ್ ಬೇಕು ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂದ್ಬಿಟ್ಟು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಅದಕ್ಕೂ ಮುಂಚೆ ನಂದೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತಂದರೆ ಲಿಂಕ್ಡ್ಇನ್ನಲ್ಲೆಲ್ಲ ಹೆಂಗೆ ಜಾಬ್ ಸರ್ಚ್ ಮಾಡೋದು, ನೌಕರಿಲೆಲ್ಲ ಹೆಂಗೆ ಜಾಬ್ ಅಪ್ಲೈ ಮಾಡೋದು ಅಂತ ಎಲ್ಲ ಹೆಲ್ಪ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಮತ್ತು ಇನ್ಸ್ಟಾಗ್ರಾಮ್ಗೆ DM ಮಾಡಿ. ಸೊ ನಾವು ಒನ್ ಟು ಒನ್ ಕಾಲ್ನ ಸ್ಕೆಡ್ಯೂಲ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇರೋ ಕ್ಲಿಯರ್ ಮಾಡ್ಕೊಡ್ತೀನಿ. ಸೊ ಈಗ ವಿಡಿಯೋದ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಆಮೇಲೆ ನಾನು ಒಂದು ಟೆಲಿಗ್ರಾಮ್ ಇವಾಗ ಲಾಂಚ್ ಮಾಡಿದ್ದೀನಿ. ಅದಕ್ಕೆ ಇಂಟ್ರೆಸ್ಟ್ ಇರೋರೆಲ್ಲ ಜಾಯ್ನ್ ಆಗಿ ಯಾವ್ದಾದ್ರು ಆಫ್ಲೈನ್ ಇಂಟರ್ವ್ಯೂಸ್ ಇದ್ದರೆ ಏನಾದರೂ ಬೇರೆ ಬೇರೆ ಜಾಬ್ ಅಪ್ಡೇಟ್ ಇದ್ದರೆ ನಾನು ಅಲ್ಲಿ ಶೇರ್ ಕೂಡ ಮಾಡ್ತೀನಿ. ಸೊ ಎಲ್ಲರೂ ಈ ಟೆಲಿಗ್ರಾಮ್ಗೂ ಜಾಯ್ನ್ ಆಗಿ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡೋಣ. ಕಂಪ್ನಿ ಬಂದ್ಬಿಟ್ಟು ಎಂಫಸಿಸ್ ಅವರು. ಎಂಫಸಿಸ್ ಒಂದು ಬಿಗ್ MNC ಕಂಪ್ನಿ. ಆಲ್ಮೋಸ್ಟ್ ಇವರು ಕೇಳಿರ್ತೀರಾ ಅನ್ಕೋತೀನಿ. ಇವರು ಕಸ್ಟಮರ್ ಸಪೋರ್ಟ್ ಆಫೀಸರ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಬ್ಯಾಂಗ್ಳೂರ್ ಲೊಕೇಶನ್. ಇದು ಫುಲ್ ಟೈಮ್ ಆಗಿರುತ್ತೆ. ಇಲ್ಲಿ ಏನು ಜಾಬ್ ಸಮ್ಮರಿ ಅಂತಂದರೆ ಹ್ಯಾಂಡಲ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಾಲ್ಸ್ಗಳಿರುತ್ತಲ್ಲ ಅದನ್ನ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಮತ್ತು ಫಾಲೋ ದ ಗೈಡ್ಲೈನ್ಸ್ ಸೆಟ್ ಔಟ್ ಫಾರ್ ದ ಕಾಲ್ ಹ್ಯಾಂಡ್ಲಿಂಗ್. ಅಂದರೆ ಯಾವ ಥರ ಕಾಲ್ ರಿಸೀವ್ ಮಾಡಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು ಒಂದು ಗೈಡ್ಲೈನ್ಸ್ ಇರುತ್ತೆ ಕಂಪ್ನಿ ಕಡೆಯಿಂದ. ಅದೇ ಥರ ನಾವು ಮೇಂಟೈನ್ ಕೂಡ ಮಾಡಬೇಕಾಗಿರುತ್ತೆ. ಮತ್ತು ಕೋಆರ್ಡಿನೇಟ್ ವಿತ್ ಆಪರೇಷನ್ ಆ್ಯಂಡ್ ಅದರ್ ಸಪೋರ್ಟ್ ಫಂಕ್ಷನ್ ಫಾರ್ ಹೆಲ್ಪ್ ರಿಲೇಟೆಡ್ ಆನ್ ಕಾಲ್ ಅಂತಂದರೆ ಬೇರೆ ಬೇರೆ ಟೀಮ್ ಅವ್ರ ಜೊತೆ ಎಲ್ಲರೂ ಕಾಲ್ ಸ್ಕೆಡ್ಯೂಲ್ ಮಾಡಿಕೊಂಡು ನಿಮ್ಗೆ ಡೌಟ್ ಇದ್ದರೆ ಅವ್ರ ಜೊತೆ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಇನ್ನು ಸ್ಕಿಲ್ಸ್, ಯಾವ ಸ್ಕಿಲ್ಸ್ ಬೇಕಪ್ಪ ಈ ಜಾಬಿಗೆ ಜಾಯ್ನ್ ಆಗೋಕ್ಕೆ ಅಂದರೆ ಹ್ಯಾವಿಂಗ್ ಎ ಸ್ಟ್ರಾಂಗ್ ಇಂಗ್ಲೀಷ್ ವರ್ಬಲ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ದಟ್ ಎನೇಬಲ್ ಅಸೋಸಿಯೇಟೆಡ್ ಟು ಕಂಡಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯಾಂಡಲ್ ಫ್ರೀ ಫ್ಲೋಯಿಂಗ್ ಆ್ಯಂಡ್ ಡಿಫಿಕಲ್ಟ್ ಕನ್ವರ್ಸೇಷನ್ ಆನ್ ಕಾಲ್ಸ್ ಅಂತಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಬಿಲಿಟಿ ಟು ಆ್ಯಕ್ಟಿವ್ಲಿ ಲಿಸನ್ ಅಂದರೆ ಚೆನ್ನಾಗಿ ಕೇಳಿಸ್ಕೊಂಡು ಅವ್ರಿಗೆ ರೆಸ್ಪಾಂಡ್ ಮಾಡಬೇಕು. ಅವ್ರು ಏನು ಮಾತಾಡ್ತಾರೋ ಫಸ್ಟ್ ಅವ್ರನ್ನ ಕೇಳಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಎಬಿಲಿಟಿ ಟು ಪ್ರೊವೈಡ್ ಕ್ಲಿಯರ್ ಎಕ್ಸ್ಪ್ಲನೇಷನ್ ಸೊ ದಟ್ ಕಸ್ಟಮರ್ ಅಂಡರ್ಸ್ಟ್ಯಾಂಡ್ ಇನ್ಫಾರ್ಮೇಷನ್ ಅಂತಂದರೆ ನಿಮಗೆ ಅವ್ರಿಗೆ ಕೇಳಿರೋ ಕ್ವಶನ್ಗೆ ನಾವು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಈ ಥರ ಇದೆ ನೋಡಿ ಅಂತ ಎಲ್ಲ ನಾವು ಅವ್ರಿಗೆ ಹೇಳ್ಬೇಕಾಗಿರುತ್ತೆ. ಮತ್ತು ಫ್ಲೆಕ್ಸಿಬಲ್ ಟು ವರ್ಕ್ ಇನ್ ರೊಟೇಷನಲ್ ನೈಟ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ 6 to 12 month ಇಂಟರ್ನ್ಯಾಷನಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆನಿಫಿಟೆಡು, ಆದರೆ ಮ್ಯಾಂಡೇಟರಿ ಇಲ್ಲ. ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ವಿಡಿಯೋನ ನಿಮಗೆ ಡೌಟ್ ಬಂದರೆ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೇಳಿಲ್ಲ, ಜಸ್ಟ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೇಳಿದ್ದಾರೆ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಕೊಂಡ್ಕೊಂಡು ಹೋಗುತ್ತೆ ನೋಡಿ. ಎಂಫಸಿಸ್ ಪ್ರೈವಸಿ ಅದನ್ನ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾ, ಎಗ್ರಿ ಅಂತ ಕೊಡೋಣ. ಸೊ ಅದಾದಮೇಲೆ ಇಲ್ಲಿ ನಮ್ಮದು ಟೈಟಲ್ಲು, ನಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ನಮ್ಮದು ಫೋನ್ ನಂಬರು ಮತ್ತು ಡೇಟ್ ಆಫ್ ಬರ್ತು ಮಂತ್ ಎಲ್ಲ ಕೊಟ್ಟು ಕಂಟಿನ್ಯೂ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ನಮ್ಮ ರೆಸ್ಯೂಮೆನ ಅಪ್ಲೋಡ್ ಮಾಡಬೇಕು. ಮತ್ತು ಏನಾರ ಬಿಫೋರ್ ಎಂಫಸಿಸಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ನೋ ಅಂತ ಹಾಕ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ, ಫ್ರೆಷರ್ಸ್ ಆಗಿರೋ 0 ಅಂತ ಹಾಕ್ಕೊಳ್ಳಿ. ಸೊ ನಿಮಗೇನೋ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹಾಕ್ಕೊಳ್ಳಿ. ನಿಮ್ಮದು ಸ್ಯಾಲ್ರಿ ಎಷ್ಟು ಕರೆಂಟ್ ಅಂತ ಕೇಳ್ತಿದ್ದಾರೆ, 0 ಅಂತಲೇ ಹಾಕ್ಕೊಳ್ಳಿ. ಅದಕ್ಕೆ ನೋಟಿಸ್ ಪೀರಿಯಡು ಏನು ಇಮಿಡಿಯೇಟಾಗಿ ಹಾಕ್ಕೊಳ್ಳಿ. ಮತ್ತು ಏನು ಯಾವ ಕಂಟ್ರಿಲಿರೋದು, ಕಾಂಪಿಟೆನ್ಸಿ ಏರಿಯಾ ಯಾವುದು ಅಂತ ಕೇಳಿದ್ದಾರೆ, ಮತ್ತು ಯಾವ ಸಿಟಿಲಿರೋದು, ಮತ್ತು ಇವಾಗ ಯಾರು ಅಟ್ ಪ್ರೆಸೆಂಟ್ ಯಾವ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ದೀವಿ ಅದು ಹಾಕೋಬೇಕು. ಮತ್ತು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಕೇಳ್ಬಿಟ್ಟು ಇಲ್ಲಿ ಅಕ್ಸೆಪ್ಟ್ ಕೊಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ನಮಗೆ ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಕೂಡ ಶೇರ್ ಮಾಡಿ. ಜಾಬ್ ಅಂದ್ಬಿಟ್ಟು ಇನ್ಫೋಸಿಸ್ ಅವ್ರ ಕಡೆಯಿಂದ, ಇನ್ಫೋಸಿಸ್ BPM ಅವ್ರು ಹೈಯರ್ ಮಾಡ್ತಿರೋದು. ಇವ್ರೂ ಕಸ್ಟಮರ್ ಸರ್ವಿಸ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿರೋದು. ಜಸ್ಟ್ 4 hours ಆಗಿದೆ ಇದು ಜಾಬ್ ಪೋಸ್ಟ್ ಮಾಡಿ. ಇದನ್ನು ಬ್ಯಾಂಗ್ಳೂರ್ ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಇವರು ಏನು ಕೇಳಿದ್ದಾರೆ ಅಂತ ಅಂದರೆ ಯಾವ ರೋಲ್ಗೆ ಅಂತಂದರೆ ಸೆಮಿ ವಾಯ್ಸ್ ರೋಲ್ ಅಂತಂದರೆ ಕಂಪ್ಲೀಟ್ ವಾಯ್ಸ್ ರೋಲ್ ಆಗಿರಲ್ಲ, ಸೆಮಿ ವಾಯ್ಸ್ ರೋಲ್ ಆಗಿರುತ್ತೆ. ಇವರ ಅಪ್ಲಿಕೇಶನ್ ಶುಡ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್ ಲೀಡರ್ ಅಂತಂದರೆ ಅಲ್ಲಿ ಏನೋ ಇಶ್ಯೂಸ್ ಬಂದರೆ ಕ್ಲೈಂಟ್ ಕಡೆಯಿಂದ ನಾವು ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ.
ಇಲ್ಲಿ ಎಕ್ಸೆಪ್ಷನಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಅಂತೆ, ಮತ್ತು ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು, ಆ ಥರ ಇರಬೇಕು. ಮತ್ತು ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಕೂಡ ಇರಬೇಕು, ಮತ್ತು ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ನಾಲೆಜ್ ಆ್ಯಂಡ್ ಟೆಕ್ನಿಕಲ್ ಟರ್ಮ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೇಳಿಲ್ಲ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಎಲ್ಲರೂ ಅಪ್ಲೈ ಮಾಡಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ಒಂದ್ಸಲ ನೋಡ್ಕೊಂಡು ಈ ಜಾಬ್ಗೆ ಅಪ್ಲೈ ಮಾಡಿ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಅಮೆಝಾನ್ ಅವರು ಏನು ಅಂದರೆ ಆ್ಯಡ್ ಓಪ್ಸ್ ಅಸೋಸಿಯೇಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇಲ್ಲಿ ರಿಮೋಟ್ ಪೊಸಿಷನ್ಗೆ ಇವರು ಹೈಯರ್ ಮಾಡ್ತಿರೋದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ. ಇದು ಫುಲ್ ಟೈಮ್ ಕೂಡ ಹೌದು. ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ಏನು ಅಂತಂದರೆ ಏನು ಮಾಡಬೇಕು ಅಂದರೆ ಪ್ರೊಸೆಸ್ ಅಲೋಕೇಟೆಡ್ ವರ್ಕ್ ಟು ಮೀಟ್ ಎಕ್ಸಿಡ್ ಡೈಲಿ ಪ್ರೊಡಕ್ಟಿವಿಟಿ ಟಾರ್ಗೆಟ್, ಅಂದರೆ ಅಸೈನ್ ಮಾಡಿರ್ತಾರಲ್ಲ ವರ್ಕ್ನ ಮಾಡಬೇಕಾಗಿರುತ್ತೆ. ಮತ್ತು ಕ್ವಾಲಿಟಿ ಆಡಿಟ್, ಮೀಡಿಯಾ ಪ್ಲ್ಯಾನ್ ಕ್ರಿಯೇಷನ್, ರಿವ್ಯೂ ಅಂತಂದರೆ ಅಡ್ವರ್ಟೈಸ್ ರಿವ್ಯೂವಿಂಗ್ ಜಾಬ್ ಆಗಿರೋದ್ರಿಂದ ಅದೆಲ್ಲ ಕರೆಕ್ಟಾಗಿದೆನಾ ಅಂತ ನೋಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಯಾವ ಥರ ಆ್ಯಡ್ ಓಪ್ಸ್ ಅಸೋಸಿಯೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಮಾಡರೇಟಿಂಗ್, ರಿವ್ಯೂವಿಂಗ್, ಐಡೆಂಟಿಫೈಯಿಂಗ್ ಕಂಟೆಂಟ್, ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್ ಫಾಲೋಯಿಂಗ್ ದ ಪಾಲಿಸಿ ಗೈಡ್ಲೈನ್ಸ್ ಅಂತಂದರೆ ಅದರಲ್ಲಿ ಏನಾದರೂ ಕೆಟ್ಟದಾಗಿರೋ ವೀಡಿಯೋಸ್ ಇದೆನಾ, ಇಲ್ಲ ಮಕ್ಕಳು ನೋಡೋಕ್ಕಾಗದೇ ವೀಡಿಯೋಸ್ ಇದೆನಾ, ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಬೇರೆ ಧರ್ಮಕ್ಕೆ ಏನಾದರೂ ಹಾನಿ ಮಾಡೋ ಅಂಥದ್ದು ಅಂತಂದರೆ ಬೇರೆಯವ್ರಿಗೆ ಏನಾದರೂ ಹರ್ಟ್ ಆಗೋ ಥರ ಕಂಟೆಂಟ್ ಇದೆನಾ ಅಂತೆಲ್ಲ ರಿವ್ಯೂ ಮಾಡಿ ನಾವು ಅದನ್ನ ಅಡ್ವರ್ಟೈಸ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಯಾವ ಥರ ಅಂತಂದರೆ ಕಂಪ್ಲೀಟ್ ಆ್ಯಂಡ್ ಸರ್ವರ್ ಆ್ಯಂಡ್ ಕ್ಯಾಂಪನಿಂಗ್ ಆಡಿಟ್ ಯೂಸಿಂಗ್ ಚೆಕ್ ಲಿಸ್ಟ್ ಟು ಎನ್ಶೂರ್ ಅಕ್ಯುರೇಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಅಂತಂದರೆ ಎಲ್ಲ ಕರೆಕ್ಟಾಗಿ ಆಯಿತಾ ಅಂತ ಎಲ್ಲ ನಾವು ರಿವ್ಯೂ ಮಾಡಿ ಅಪ್ಡೇಟ್ ಮಾಡಬೇಕು. ಬೇಸಿಕ್ ಕ್ವಾಲಿಫಿಕೇಷನ್ ಕೇಳೋದಾದರೆ ಎಕ್ಸ್ಪೀರಿಯನ್ಸ್ ವಿತ್ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ಸ್ ಅಂತಂದರೆ ವರ್ಡ್, ಪವರ್ ಪಾಯಿಂಟ್ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಇಂಗ್ಲೀಷ್ ಮಾತಾಡೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಮತ್ತು ಎಕ್ಸ್ಪೀರಿಯನ್ಸ್ ವಿತ್ ಎಕ್ಸೆಲ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಆನ್ಲೈನ್ ಅಡ್ವರ್ಟೈಸಿಂಗ್ ಹೆಂಗೆ ಮಾಡೋದು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಈ ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಕೊಟ್ಟಿರೋ ಥರ್ಡ್ ಲಿಂಕ್ ಓಪನ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ ನೋಡಿ. ಅಮೆಝಾನ್ ಅವರು ಕೆರಿಯರ್, ಇದು ರಿಮೋಟ್ ಪೊಸಿಷನು. ಇಲ್ಲಿ ಅಪ್ಲೈ ನಾವು ಕೊಡೋಣ. ಇಲ್ಲೇ ವರ್ಚುವಲ್ ಅಂತ ಹಾಕಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಆಗಿ ನೀವೇನಾದ್ರು ಸೈನ್ ಇನ್ ವಿತ್ ಗೂಗಲ್ ಕೊಟ್ಟರೆ ಲಾಗಿನ್ ವಿತ್ ಗೂಗಲೇ ಆಗ್ಬೋದು. ಸೊ ಇಲ್ಲಿ ಕೇಳ್ತಾ ಇದ್ದಾರೆ ಮೈಕ್ರೋಸಾಫ್ಟ್ ಆಫೀಸ್ ಪ್ರಾಡಕ್ಟ್ ಮೇಲೆ ಎಕ್ಸ್ಪೀರಿಯೆನ್ಸ್ ಇದೆನಾ ಅಂತ. ಎಸ್ ಇದ್ರೆ ಎಸ್ ಹಾಕ್ಕೊಳ್ಳಿ. ಮತ್ತು ಇಂಗ್ಲೀಷ್ ಮಾತಾಡೋಕ್ಕೆಲ್ಲ ಬರುತ್ತಾ ಅಂತ ಕೇಳಿದ್ದಾರೆ. ಮತ್ತು ಇಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಆಗಿದೆ ಅಂತ ಕೇಳ್ತಿದ್ದಾರೆ. ಮತ್ತು ಡ್ಯೂ ಆರ್ ಎಕ್ಸ್ಪೀರಿಯೆನ್ಸ್ ವಿತ್ ಎಕ್ಸೆಲ್ ಅಂತ ಕೇಳ್ತಿದ್ದಾರೆ. ಅಂದರೆ ನಿಮಗೆ ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೇನೆ ಎಕ್ಸೆಲಲ್ಲಿ ನಾಲೆಡ್ಜ್ ಇದ್ದರೆ ನೀವೇನಾದ್ರು ವರ್ಕ್ ಮಾಡಿದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಕೊಡೋಣ. ಕಂಟಿನ್ಯೂ ಕೊಟ್ಟಾದಮೇಲೆ ಇಲ್ಲಿ ನಮ್ಮದು ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಕೇಳುತ್ತೆ. ನಾನು ಆಲ್ರೆಡಿ ಇದರಲ್ಲಿ ಅಕೌಂಟ್ ಇರೋದ್ರಿಂದ ಅದೇ ಫೀಡ್ ಮಾಡ್ಕೊಂಡಿದ್ದೆ. ನೀವೇನಾದ್ರು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ಇದೆಲ್ಲ ಎಡಿಟ್ ಮಾಡಿಬಿಟ್ಟು ನೀವು ನಿಮ್ಮದು ಹಾಕೊಳ್ಳಿ ಇನ್ಫಾರ್ಮೇಷನು. ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ, ಲೈಕ್ ಯಾವ ಥರ ಏನೋ ಇದು ಅಪ್ಲಿಕೇಶನ್ ರಿಸೀವ್ ಆಗಿದೆ ಅಂತ. ನಿಮ್ದೇನಾದ್ರು ನೆಕ್ಸ್ಟ್ ನಮ್ದೇನಾದ್ರು ಪ್ರೋಸೆಸ್ ಆದರೆ, ನಮ್ದೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಇವ್ರ ಕಡೆಯಿಂದ ಮೇಲ್ ಕೂಡ ಬರುತ್ತೆ ಏನೋ ಟೆಸ್ಟ್ ತೊಗೊಳಕ್ಕೆ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಇದನ್ನ ಶೇರ್ ಮಾಡಿ. ಸೊ ಇದರಿಂದ ಯೂಸ್ ಆಗುತ್ತೆ. ಇವರು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಾರೆ ನಮ್ದೇನೋ ಶಾರ್ಟ್ ಲಿಸ್ಟ್ ಆದರೆ. ಅಪ್ಲೈ ಮಾಡಿದ ತಕ್ಷಣವೇ ಮೇಲ್ ಕೂಡ ಬಂದಿದೆ, ಇದು ಅಸೆಸ್ಮೆಂಟ್ನ ಕ್ಲಿಯರ್ ಮಾಡಿ ಅಂದ್ಬಿಟ್ಟು. ಹ್ಯಾಟ್ಸ್ ಆಫ್ ಅವ್ರಿಗೆ ಅಮೆಝಾನ್ ಕಡೆಯಿಂದ ಸ್ಟಾರ್ಟ್ ಅಸೆಸ್ಮೆಂಟ್ ಕೂಡ ಇದೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಬೇಗ ಅಪ್ಲೈ ಮಾಡಿ. ಇದಕ್ಕೆ ಏನೋ ಇಮಿಡಿಯೇಟ್ ರೆಸ್ಪಾಂಡ್ ಕೂಡ ಮಾಡ್ತಿದ್ದಾರೆ. ಸೊ ಎಲ್ಲರೂ ಇದು ಬೇಗ ಅಪ್ಲೈ ಮಾಡಿ, ಯಾಕೆಂದರೆ ಇದು ಬಿಟ್ಟು 1 hour ಆಗಿದೆ ಅಷ್ಟೇ ಜಾಬ್ ಅಪ್ಲಿಕೇಶನ್ ಬಿಟ್ಟು. ಅದಕ್ಕೆ ಬೇಗ ರೆಸ್ಪಾಂಡ್ ಕೂಡ ಬರ್ತಿದೆ. ನೋಡಿದ ತಕ್ಷಣ ಎಲ್ಲ ಜಾಬ್ಗೆ ಅಪ್ಲೈ ಮಾಡಿ. ಜಾಬ್ಗೆ 3 ಜಾಬ್ ಲಿಂಕ್ನನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇರೋರು ಮತ್ತು ನೀಡಿರೋರೆಲ್ಲ ನೋಡ್ಕೊಂಡು ಜಾಬ್ಗೆ ಅಪ್ಲೈ ಮಾಡಿ. ಮತ್ತು ರೆಸ್ಯೂಮಿನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿದರೆ ಖಂಡಿತ ಜಾಬ್ ಸಿಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ನಿಮಗೆ ಯಾವ ಥರ ಜಾಬ್ ಅಪ್ಡೇಟ್ ಬೇಕು ಅನ್ನೋದ ಕಮೆಂಟಲ್ಲಿ ತಿಳಿಸಿದ್ರೆ ಸೊ ನೆಕ್ಸ್ಟ್ ಟೈಮು ನಾನು ಆ ಥರ ಜಾಬ್ ಅಪ್ಡೇಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಮತ್ತು ನಿಮ್ಗೆ ಏನಾದ್ರು ರೆಸ್ಪಾಂಡ್ ಬಂದಿದೆ ಕಂಪ್ನಿ ಕಡೆಯಿಂದ ಅದನ್ನೂ ಕಮೆಂಟಲ್ಲಿ ತಿಳಿಸಿ. ಸೊ ಅದರಿಂದ ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.